Hello my dear students, welcome to Digital Learning Department of Collegiate Education. This is your Mamta, Assistant Professor in Department of Commerce. In today's class, let us understand the importance or significance of the capital budgeting. As you all know, capital budgeting means it is the decisions regarding the investment in the fixed assets. Okay. Therefore, now let us understand what is the importance of this capital budgeting. Why we want to make this capital budgeting carefully. Okay. Next, let us know the significance of capital budgeting one by one. Firstly, capital budgeting decisions affects the profitability of the firm. ನಿಮಗೆಲ್ಲರಿಗೂ ಗೊತ್ತೇ ಇದೆ, ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ನ ನಾವು ಕರೆಕ್ಟಾಗಿ ಮಾಡಿದ್ವಿ ಅಂದರೆ ರೈಟ್ ಟೈಪ್ ಆಫ್ ಅಸೆಟ್ಸ್ನಲ್ಲಿ ನಾವು ಫಂಡ್ಸ್ನ ಇನ್ವೆಸ್ಟ್ ಮಾಡಿದ್ವಿ ಅಂತ ಅಂದರೆ ನಮಗೆ ಪ್ರಾಫಿಟ್ಸು ಫ್ಯೂಚರಲ್ಲಿ ಜಾಸ್ತಿನೇ ಬರುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಏನಂತ ಅಂದರೆ, ಒಂದು ಕಂಪನಿ ಅಂದರೆ ನಾವು ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸಿಂದ ಕರೆಂಟ್ ಪ್ರಾಫಿಟ್ ಮಾತ್ರ ಅಫೆಕ್ಟ್ ಆಗಲ್ಲ, ಫ್ಯೂಚರ್ ಪ್ರಾಫಿಟ್ಸೂ ಅಫೆಕ್ಟ್ ಆಗುತ್ತೆ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸಿಂದ ಅಂತ ಅಂದ್ಬಿಟ್ಟು. ಹಾಗಾಗಿ ನಾವು ಕರೆಕ್ಟಾಗಿ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ತೊಗೊಂಡ್ರೆ ಅಂದರೆ ರೈಟ್ ಟೈಪ್ ಆಫ್ ಅಸೆಟ್ಸ್ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂದರೆ ಪ್ರೆಸೆಂಟ್ ಪ್ರಾಫಿಟ್ ಅಲ್ಲ, ಫ್ಯೂಚರ್ ಪ್ರಾಫಿಟ್ಟು ಅಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ನ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ಓಕೆ. ನೆಕ್ಸ್ಟ್, capital budgeting decisions determine the destiny of a company. A few wrong decisions affect the survival of the large sized firms ಅಂತ ಹೇಳ್ತಾರೆ ಅಲ್ವಾ. ಅಂತ ಅಂದರೆ ಈಗ ಎಷ್ಟೊಂದು ಫರ್ಮ್ಸು ಫೇಲ್ಯೂರ್ ಆಗಿರುತ್ತೆ, ಬೇರೆ ಬೇರೆ ರೀಸನ್ಸಿಂದ ಫೇಲ್ಯೂರ್ ಆಗಿರುತ್ತೆ. ಆದರೆ ರಾಂಗ್ ಈ ಥರ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ತೊಗೊಂಡ್ರು ಅಂದರೆ ಎಷ್ಟು ದೊಡ್ಡ ಲಾರ್ಜ್ ಸೈಜೆಡ್ ಫರ್ಮ್ಸ್ ಆದ್ರೂ ಅದು ಫೇಲ್ಯೂರ್ ಆಗಿ ಅಥವಾ ಕ್ಲೋಸ್ ಮಾಡೋವಂಥ ಸಿಚುಯೇಷನ್ಸು ಅರೈಸ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್, ರೈಟ್ ಡಿಸಿಷನ್ಸ್ ಇಟ್ ಕ್ಯಾನ್ ಲೀಡ್ ಟು ದ ಕಂಪನಿ ಟು ದ ಗ್ರೇಟ್ ಹೈಟ್ಸ್ ಆ್ಯಂಡ್ ಆಲ್ಸೋ ರಾಂಗ್ ಡಿಸಿಷನ್ಸ್ ಮೇ ಬಿಕಮ್ ಫ್ಯಾಟಲ್ ಫಾರ್ ದ ಬಿಸ್ನೆಸ್ ಅಂತಲೂ ಹೇಳ್ತಾರೆ. ನಾವು ರೈಟ್ ಡಿಸಿಷನ್ಸ್ನ ತೊಗೊಂಡ್ವಿ ಅಂತ ಅಂದರೆ ಎಂಥ ಸ್ಮಾಲ್ ಕಂಪನಿ ಆದ್ರೂ ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಅದೇ ಥರ ನಾವು ತೊಗೊಳೋಂಥ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ರಾಂಗ್ ಡಿಸಿಷನ್ಸ್ ಆಯಿತು ಅಂದರೆ ಅದು ಫುಲ್ ಡೆಟಾರಿಯರೇಟ್ ಆಗೋವಂಥ ಸಿಚುಯೇಷನ್ಸೂ ಅರೈಸ್ ಆಗುತ್ತೆ. ನೆಕ್ಸ್ಟ್, ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ ಒನ್ಸ್ ಮೇಡ್ ಆರ್ ನಾಟ್ ಈಸಿಲಿ ರಿವರ್ಸಬಲ್ ವಿತೌಟ್ ಫಿನಾನ್ಷಿಯಲ್ ಲಾಸ್ ಟು ದ ಫರ್ಮ್. ಒಂದು ಸತಿ ನಾವು ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ ಮಾಡಿದ್ವಿ ಅಂದರೆ, ನಾವು ಒಂದು ಅಸೆಟ್ಟಲ್ಲಿ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂತ ಅಂದರೆ ಅದೇನಾದರೂ ರಾಂಗ್ ಡಿಸಿಷನ್ಸ್ ಆಯಿತು ಅಂದರೆ ಮತ್ತೆ ನಾವು ಅದನ್ನು ಚೇಂಜ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅಕಸ್ಮಾತ್ ಚೇಂಜ್ ಮಾಡಿದ್ವಿ ಅಂದರೂ ನಮಗೆ ಅಲ್ಲಿ ಹೆವಿ ಫಿನಾನ್ಷಿಯಲ್ ಲಾಸು ಇನ್ಕರ್ ಆಗುತ್ತೆ. ಅದಕ್ಕೋಸ್ಕರನೇ ನಾವು ಒಂದು ಸತಿ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಮಾಡೋದಕ್ಕಿಂತ ಮುಂಚೆನೇ ಕೇರ್ಫುಲ್ಲಾಗಿ ಎಲ್ಲ ಅನಾಲಿಸಿಸ್ ಮಾಡಿ ರೈಟ್ ಡಿಸಿಷನ್ಸ್ನ ತೊಗೊಳ್ಬೇಕಾಗತ್ತೆ. ರೈಟ್ ಟೈಪ್ ಆಫ್ ಅಸೆಟ್ಸ್ನಲ್ಲಿ ನಾವು ಫಂಡ್ಸ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಏನಾಗುತ್ತೆ, ಒಂದು ಸತಿ ಇನ್ವೆಸ್ಟ್ ಮಾಡಿದ್ಮೇಲೆ ನಾವು ಅದನ್ನು ರಿವರ್ಸ್ ಮಾಡೋದಕ್ಕಾಗಲ್ಲ. ದೇರ್ಫೋರ್ ಇಟ್ ಈಸ್ ಇರ್ರಿವರ್ಸಬಲ್ ಇನ್ ನೇಚರ್ ಅಂತಲೂ ಅಂತಾರೆ. ಅದರಿಂದ ಫಿನಾನ್ಷಿಯಲ್ ಲಾಸೂ ಆಗುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್, ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ ಪ್ರೊವೈಡ್ಸ್ ಬೇಸಿಸ್ ಫಾರ್ ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಪ್ಲ್ಯಾನಿಂಗ್. ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಅಂದರೆ ಲಾರ್ಜ್ ಅಮೌಂಟ್ ಆಫ್ ಫಂಡ್ಸು ಇನ್ಕರ್ ಆಗುತ್ತೆ ಅಂದ್ಬಿಟ್ಟು ನಿಮಗೆ ಗೊತ್ತಿದೆ. ಯಾಕೆಂದರೆ ಫಿಕ್ಸೆಡ್ ಅಸೆಟ್ಸ್ನೆಲ್ಲ ಸ್ಮಾಲ್ ಅಮೌಂಟ್ ಆಫ್ ಫಂಡ್ಸಿಂದ ಪರ್ಚೇಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬರೀ ಲಾರ್ಜ್ ಅಮೌಂಟ್ ಆಫ್ ಫಂಡ್ಸು ಇನ್ವೆಸ್ಟ್ ಆಗಲ್ಲ, ಜೊತೆಗೆ ಹಾಕಿರೋಂಥ ಲಾರ್ಜ್ ಅಮೌಂಟ್ ಆಫ್ ಫಂಡ್ಸು ಲಾಂಗ್ ಟರ್ಮ್ನಲ್ಲಿ ಆ ಒಂದು ಪರ್ಟಿಕ್ಯುಲರ್ ಅಸೆಟ್ಸಲ್ಲಿ ಅದು ಬ್ಲಾಕ್ ಆಗುತ್ತೆ. ಆ ಒಂದು ಪರ್ಟಿಕ್ಯುಲರ್ ಅಸೆಟ್ಸಲ್ಲಿ ಲಾಂಗ್ ಟರ್ಮ್ನಲ್ಲಿ ಬ್ಲಾಕ್ ಆಗೋದ್ರಿಂದ ಅಲ್ಲಿ ಫಿನಾನ್ಷಿಯಲ್ ರಿಸ್ಕೂ ಜಾಸ್ತಿ ಇರುತ್ತೆ. ಈ ಥರ ಫಿನಾನ್ಷಿಯಲ್ ರಿಸ್ಕ್ ಜಾಸ್ತಿ ಇರೋದ್ರಿಂದ ಈ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ನ ಕೇರ್ಫುಲ್ಲಾಗಿ ತೊಗೊಳ್ಬೇಕಾಗತ್ತೆ. ಓಕೆ. ದೇರ್ಫೋರ್ ಇಟ್ ಪ್ರೊವೈಡ್ಸ್ ದ ಬೇಸಿಸ್ ಫಾರ್ ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಪ್ಲ್ಯಾನಿಂಗ್. ನೆಕ್ಸ್ಟ್, ಕ್ಯಾಪಿಟಲ್ ಬಜೆಟಿಂಗ್ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಟೇಕಿಂಗ್ ಪ್ರಾಪರ್ ಡಿಸಿಷನ್ಸ್ ಆನ್ ದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಯಾವ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ರಾಪರಾಗಿ ನಾವಿಲ್ಲಿ ಡಿಸಿಷನ್ಸ್ನ ತೊಗೊಳ್ತೀವಿ ಕ್ಯಾಪಿಟಲ್ ಬಜೆಟಿಂಗಿಂದ.
Next point, majority of the firms have scarce capital resources. Therefore, proper capital budgeting decisions are helpful for earning the profit through available funds. Majority of the firms ನಲ್ಲಿ ಏನಾಗಿರುತ್ತೆ, ಕ್ಯಾಪಿಟಲ್ ರಿಸೋರ್ಸಸ್ ಲಿಮಿಟೆಡ್ ಆಗಿರುತ್ತೆ ಅಥವಾ ಸ್ಕೇರ್ಸೇ ಆಗಿರುತ್ತೆ. ಹಂಗಾಗಿ ಇರೋಂಥ ಸ್ಕೇರ್ಸ್ ಕ್ಯಾಪಿಟಲ್ ರಿಸೋರ್ಸಸ್ ಇಂದ ಮ್ಯಾಕ್ಸಿಮಮ್ ಪ್ರಾಫಿಟ್ನ ಅರ್ನ್ ಮಾಡ್ಕೊಳ್ಬೇಕು ಅನ್ನೋದೇ ಪ್ರತಿಯೊಂದು ಆರ್ಗನೈಸೇಷನ್ದು ಆಬ್ಜೆಕ್ಟಿವ್ ಆಗಿರುತ್ತೆ. ಅದಕ್ಕೋಸ್ಕರ ಇರೋಂಥ ಲಿಮಿಟೆಡ್ ಕ್ಯಾಪಿಟಲ್ ರಿಸೋರ್ಸಸ್ನಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ನ ಅರ್ನ್ ಮಾಡಬೇಕು ಅಂತಂದರೆ ಈ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸು ನಮಗೆ ತುಂಬ ಉಪಯೋಗ ಆಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ಇಟ್ ಪ್ರಿವೆಂಟ್ಸ್ ಓವರ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಅಂಡರ್ ಇನ್ವೆಸ್ಟ್ಮೆಂಟ್ ಇನ್ ದ ಫಿಕ್ಸೆಡ್ ಅಸೆಟ್ಸ್. ನಾನು ಯಾವ ರೀತಿ ಒಂದು ಫಿಕ್ಸೆಡ್ ಅಸೆಟ್ಸ್ನಲ್ಲಿ ನಾವು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ದೊಡ್ಡ ಮೆಷಿನರಿ ತೊಗೊಂಡು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಅದ್ರ ಪ್ರೊಡಕ್ಷನ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಆ್ಯಕ್ಚುಲಿ ನಮಗಿರೋಂಥ ಡಿಮ್ಯಾಂಡ್ ಕಡಿಮೆ ಇರುತ್ತೆ. ನಮಗೆ ಬೇಕಾಗಿರೋಂಥ ಅಸೆಟ್ಸು ಕಡಿಮೆ ಪ್ರೊಡಕ್ಷನ್ ಮಾಡೋವಂಥ ಅಸೆಟ್ ಆಗಿರುತ್ತೆ. ಅಂದರೂ ನಾವು ಜಾಸ್ತಿ ಪ್ರೊಡಕ್ಷನ್ ಮಾಡೋವಂಥ ಅಸೆಟ್ಸ್ನ ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಡು ಬಂದ್ವಿ ಅಂದರೆ ಅದರಿಂದನೂ ಪ್ರಾಬ್ಲಮ್ಮು. ನಾವು ಫಿಕ್ಸೆಡ್ ಅಸೆಟ್ಸಲ್ಲಿ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ ಅಂತ ಅಂದರೆ ಅದರಿಂದನೂ ಪ್ರಾಬ್ಲಮ್ಸ್ ಅರೈಸ್ ಆಗುತ್ತೆ. ಅದಕ್ಕೋಸ್ಕರ ಓವರ್ ಇನ್ವೆಸ್ಟ್ಮೆಂಟ್ ಆದರೂ ಕಷ್ಟ ಆಗುತ್ತೆ, ಅಂಡರ್ ಇನ್ವೆಸ್ಟ್ಮೆಂಟ್ ಆದ್ರೂ ಕಷ್ಟ ಆಗುತ್ತೆ ಫಿಕ್ಸೆಡ್ ಅಸೆಟ್ಸಲ್ಲಿ. ಅದಕ್ಕೋಸ್ಕರ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸಿಂದ ನಾವೇನು ಮಾಡ್ಬೋದು, ರೈಟ್ ಟೈಪ್ ಆಫ್ ಇನ್ವೆಸ್ಟ್ಮೆಂಟ್, ಓವರ್ ಇನ್ವೆಸ್ಟ್ಮೆಂಟು ಇಲ್ದಲೆ ಅಂಡರ್ ಇನ್ವೆಸ್ಟ್ಮೆಂಟ್ ಇಲ್ದಲೆ ರೈಟ್ ಟೈಪ್ ಆಫ್ ಎಷ್ಟು ಅಮೌಂಟನ್ನು ನಾವು ಫಿಕ್ಸೆಡ್ ಅಸೆಟ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ಫಿಕ್ಸೆಡ್ ಅಸೆಟ್ಸ್ನ ಪರ್ಚೇಸ್ ಮಾಡಬೇಕು, ಯಾವ ಟೈಮ್ನಲ್ಲಿ ಪರ್ಚೇಸ್ ಮಾಡಬೇಕು ಅನ್ನೋದೆಲ್ಲ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ನಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. Next, investment decisions, though taken by the individual concern, it is of national importance because it determines employment, economic activities and economic growth. ಯಾವುದೇ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಆರ್ಗನೈಸೇಷನ್ನು ಗ್ರೋತ್ ಆಗ್ತಾ ಇದೆ ಅಂತ ಅಂದರೆ ಆ ಒಂದು ಪರ್ಟಿಕ್ಯುಲರ್ ಆರ್ಗನೈಸೇಷನ್ಗೆ ಮಾತ್ರ ಬೆನಿಫಿಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಹೇಳೋಕ್ಕಾಗಲ್ಲ. ಒಂದು ಆರ್ಗನೈಸೇಷನ್ ಬೆಳೀತು ಅಂತ ಅಂದರೆ ಅದರಿಂದ ನೇಷನ್ಗೂ ಕಾಂಟ್ರಿಬ್ಯೂಷನು ಇದ್ದೇ ಇರುತ್ತೆ. ಯಾವ ರೀತಿ ಕಾಂಟ್ರಿಬ್ಯೂಟ್ ಆಗುತ್ತೆ, ಒಂದು ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಸಕ್ಸಸ್ ಆಗೋದ್ರಿಂದ ಯಾವ ರೀತಿ ನೇಷನ್ಗೂ ಕಾಂಟ್ರಿಬ್ಯೂಟ್ ಆಗುತ್ತೆ ಅಂತ ಅಂದರೆ ಆ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಆರ್ಗನೈಸೇಷನ್ನು ಎಷ್ಟೊಂದು ಜನಕ್ಕೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ನ ಪ್ರೊವೈಡ್ ಮಾಡಿರುತ್ತೆ ಮತ್ತು ಎಷ್ಟೊಂದು ಎಕನಾಮಿಕ್ ಆ್ಯಕ್ಟಿವಿಟೀಸ್, ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ, ಟೋಟಲಿ ಎಕನಾಮಿಕ್ ಗ್ರೋತ್ನು ಜಾಸ್ತಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಕೇರ್ಫುಲ್ಲಾಗಿ ಕ್ಯಾಪಿಟಲ್ ಬಜೆಟಿಂಗ್ನ ಡಿಸಿಷನ್ಸ್ನ ತೊಗೊಂಡ್ವಿ, ನಾವು ಪ್ರಾಫಿಟ್ನ ಅಚೀವ್ ಮಾಡಿದ್ವಿ, ನಾವು ಸಕ್ಸಸ್ ಆಗ್ತಾ ಇದ್ದೀವಿ ಅಂತ ಅಂದರೆ ಆ ಪರ್ಟಿಕ್ಯುಲರ್ ಬಿಸ್ನೆಸ್ ಅಲ್ಲಿರೋಂಥ ಎಂಪ್ಲಾಯೀಸ್ ಮಾತ್ರ ಗ್ರೋತ್ ಆಗಲ್ಲ, ಇದ್ರ ಜೊತೆಗೆ ನೇಷನ್ನು ಗ್ರೋತ್ ಅಥವಾ ಬೆಳೆಯೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. Lastly, by using the capital budgeting, a firm can know the proper timing of the purchase, replacement, expansion and alteration of the assets is essential. ನಾವು ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಮಾಡೋದ್ರಿಂದ ಒಂದು ಕಂಪನಿ ಯಾವ ಟೈಮ್ನಲ್ಲಿ ಅಸೆಟ್ಟನ್ನು ಪರ್ಚೇಸ್ ಮಾಡಬೇಕು, ಯಾವ ಟೈಮ್ನಲ್ಲಿ ಅದ್ರದ್ದು ಲೈಫ್ ಕಂಪ್ಲೀಟ್ ಆಗುತ್ತೆ ಅಥವಾ ಯಾವ ಟೈಮ್ನಲ್ಲಿ ರೀಪ್ಲೇಸ್ಮೆಂಟ್ ಮಾಡಬೇಕಾಗತ್ತೆ, ರೀಪ್ಲೇಸ್ಮೆಂಟ್ ಮಾಡೋದಕ್ಕೆ ನಮಗೆ ಎಷ್ಟು ಫಂಡ್ಸ್ ಬೇಕಾಗತ್ತೆ, ಅದಕ್ಕೆ ಬೇಕಾಗಿರೋಂಥ ಫಂಡ್ಸ್ಗೆ ನಾವೆಷ್ಟು ಡಿಪ್ರಿಷಿಯೇಷನ್ನ ಪ್ರೊವೈಡ್ ಮಾಡಿದ್ರೆ ಬೆಟರ್ ಆಗುತ್ತೆ, ಯಾವಾಗ ನಾವು ಎಕ್ಸ್ಪ್ಯಾನ್ಷನ್ ಮಾಡಬೇಕು, ಯಾವಾಗ ಅಸೆಟ್ಸ್ನ ಆಲ್ಟ್ರೇಷನ್ ಮಾಡಬೇಕು ಅನ್ನೋದೆಲ್ಲನೂ ನಾವು ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ನಲ್ಲಿ ತೊಗೊಳೋದ್ರಿಂದ ಕಂಪನಿ ಪ್ರಾಫಿಟ್ನ ಅಚೀವ್ ಮಾಡೋದಕ್ಕೆ ತುಂಬ ಕಾಂಟ್ರಿಬ್ಯೂಟ್ ಆಗುತ್ತೆ ಈ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸಿಂದ. ಓಕೆ, ದೀಸ್ ಆರ್ ಆಲ್ ದ ಫೀಚರ್ಸ್ ಆಫ್ ದ ಕ್ಯಾಪಿಟಲ್ ಬಜೆಟಿಂಗ್ decisions. Okay, thank you for watching the video.